ಹಾಯ್ ಫ್ರೆಂಡ್ಸ್. ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀವು ನೋಡ್ತಿರ್ಬೋದು, ಈಗ ಮಡಿಕೇರಿ ಆಗಿತ್ತು ಕಳೆದು ಈಗ ಮೈಸೂರು ಮುಟ್ಟಿದ್ದೇನೆ ನಾನು. ಹಾಗೆ ನೋಡಿ, ಇದು ನಮ್ಮ ಯೂನಿವರ್ಸಿಟಿ. ರಾತ್ರಿ ಎಲ್ಲ ಕಳೆದು ಬೆಳಗ್ಗೆ ಆಗಿದೆ. ಈಗ ಯೂನಿವರ್ಸಿಟಿ ನೋಡ್ತಿರ್ಬೋದು ನೀವು, ಮೈಸೂರು ಯೂನಿವರ್ಸಿಟಿ ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಕೂಡ ಕರೀತಾರೆ. ಹಾಗೆ ಇದು ಒಳಗಡೆ ದೊಡ್ಡ ಕ್ಯಾಂಪಸ್, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮೈಸೂರೇ ಚಂದ ಅಲ್ವಾ? ಇನ್ನು ಕ್ಯಾಂಪಸ್ ಹೇಗಿರ್ಬೋದು. ಹಾಗೆ ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ಈಗ ನಾನು ತಿಂಡಿ ಏನು ತಿನ್ನಲಿಲ್ಲ, ಒಂದು ಟೀ ಕುಡಿಬೇಕಂತ ಹೊರಟಿದ್ದೇವೆ. ಹಾಗೆ ಇಲ್ಲಿ ಒಂಚೂರು ಸೆಲ್ಫಿ ಎಲ್ಲ ತೆಗೆದು ಹೋಗುವ ಅಂತ ಬಂದ್ವಿ. ನೋಡಿ, ಇಲ್ಲಿ ಸೆಲ್ಫಿ ಎಲ್ಲ ತೆಗಿತಾ ಇದ್ದೇನೆ. ವಾಕಿಂಗ್ ಕೂಡ ಹೊರಟಿದ್ದೇನೆ. ನೋಡಿ, ರೋಡಲ್ಲೆಲ್ಲ ಸೈಕಲನ್ನು ಇಟ್ಟಿದ್ದಾರೆ. ಇದು ನಿಮಗೆ ಬಾಡಿಗೆಗೆ ಸಿಗ್ತದೆ ಮೈಸೂರಲ್ಲಿ. ಬೇಕಾದರೆ ಕೊಂಡೋಗಿ ಅದರದ್ದೇ ಸ್ಟ್ಯಾಂಡಲ್ಲಿ ಕೊಂಡೋಗಿ ಇಡಬೇಕು. ಹಾಗೆ ನೋಡ್ತಿರ್ಬೋದು, ಬೊಂಡ ಎಲ್ಲ, ರೋಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅಷ್ಟು ಕ್ಲೀನ್ ಆಗಿದೆ. ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲರೂ ಗುಡಿಸಿ ಕ್ಲೀನ್ ಮಾಡಿ ಇಡ್ತಾರೆ. ಅಗಲವಾದ ರೋಡು. ಅಷ್ಟೇ ಅಲ್ಲ, ಪ್ರತಿ ಮನೆ ಎದುರು ರಂಗೋಲಿ ಕೂಡ ಹಾಕ್ತಾರೆ. ಎಲ್ಲವನ್ನ ನೋಡ್ತಾ ನಾನೀಗ ವಾಕಿಂಗ್ ಹೋಗ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು ಟೀ ಕುಡಿಯುವಂತ ಆಗಿದೆ. ಹಾಗೆ ಇಲ್ಲಿ ಒಂದು ಹೊಸ ಹೋಟೆಲ್, ಆಹಾ ಪುಳಿಯೋಗರೆ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ನೋಡಿ, ತುಂಬಾ ಚೆನ್ನಾಗಿತ್ತು, ಹೈಜೆನಿಕ್ ಆಗಿತ್ತು ಹೋಟೆಲ್. ಅಲ್ಲಿ ಒಂದು ಟೀ ಕುಡಿದು ನಮ್ದು ವಾಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ. ನೋಡಿ, ಬಸ್ ಎಲ್ಲ, ಇದು ಗೌರ್ಮೆಂಟ್ ಬಸ್ ಅಲ್ಲಿ ಯಾವಾಗಲೂ ಇರ್ತದೆ. ಹಾಗೆ ರೋಡ್ ಎಲ್ಲ ನೋಡಿ, ನಾನು ಹೇಳಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ಇಡ್ತಾರೆ ಅಂತ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ, ಮಾಡ್ತಾ ಇದ್ದಾರೆ. ಹಾಗೆ ಇದು ಕುಕ್ರಳ್ಳಿ ಕೆರೆ, ಇದರ ಒಳಗಡೆ ಕೂಡ ಈಗ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಎಲ್ಲ ರಸಗಳನ್ನ ಸೇಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಕುಂಬಳಕಾಯಿ ರಸ ಆ ಥರ. ಈಗ ನಾನು ಕುಕ್ಕರಳ್ಳಿ ಕೆರೆಗೆ ವಾಕಿಂಗ್ ಹೊರಟಿದ್ದೇನೆ. ನೋಡಿ, ಕುಕ್ಕುರಳ್ಳಿ ಕೆರೆ ಹೇಳಬೇಕಾದ್ರೆ 1864ರಲ್ಲಿ ಮಮ್ಮಡಿ ಕೃಷ್ಣರಾಜ ಒಡೆಯರು ಈ ಕೆರೆಯನ್ನ ಕಟ್ಟಿಸಿದ್ರು. ಯಾಕಂದ್ರೆ ಮೈಸೂರಿನ ಸಿಟಿಯಿಂದ ಹೊರಗಡೆ ಇದ್ದಂತಹ ಕೃಷಿಕರಿಗೆ ನೀರಾವರಿ ಸೌಲಭ್ಯ ಆಗ್ಲಿ, 10,000 ಎಕರೆಯಷ್ಟು ಕೃಷಿಕರಿದ್ರು, ಅವರಿಗೆ ನೀರನ್ನು ಒದಗಿಸುವ ಸಲುವಾಗಿ ಇದನ್ನ ಮಾಡಲಾಯಿತು. ಕ್ರಮೇಣ ಅದು ಕ್ಲೀನ್ ಆಗಿಲ್ಲ ಈಗ, ಅಂದ್ರೆ ಸ್ವಲ್ಪ ಸ್ವಲ್ಪ ಗಲೀಜಾಗಿದೆ. ಆದ್ರೂ ವಾಕಿಂಗ್ ಎಲ್ಲ ಬೆಳಿಗ್ಗೆ ಆಗುವಾಗ ಬರ್ತಾರೆ ಇಲ್ಲಿಗೆ. ನಾನು ಕೂಡ ವಾಕಿಂಗ್ ಹೊರಟಿದ್ದೇನೆ. ನೋಡಿ, ಆರಾಮಾಗಿ ಇಲ್ಲಿ ವಾಕಿಂಗ್ ಮಾಡ್ಬೋದು. ಮೊದಲು ಇಲ್ಲಿ ಸುಮಾರು 10,000ದಿಂದ 15,000ದವರೆಗೆ ಪಕ್ಷಿಗಳು ಬರ್ತಾ ಇದ್ವು. ಆದ್ರೆ ಈಗ ತುಂಬಾ ಕಡಿಮೆ ಆಗಿದೆ. 2,000ದವರೆಗೆ ಇರ್ಬೋದು ಪಕ್ಷಿಗಳು. ನೋಡಿ, ಇಲ್ಲಿ ಒಂದು ನೀರ್ ಕಾಗೆ ಕಾಣ್ತದೆ, ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಹಾಗೆ ದೊಡ್ಡ ದೊಡ್ಡ ಆಲದ ಮರಗಳು ಕೂಡ ಇದೆ. ಎಲ್ಲವನ್ನ ನೋಡ್ತಾ ನಾನು ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೇನೆ. ಆ ವಾಕಿಂಗ್ ಅಂತ ಅಲ್ಲ, ನಿಮ್ಗೆ ಸುಸ್ತಾದ್ರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಒಂದು ಚಂದದ ಒಂದು ಕಟ್ಟೆ ಕೂಡ ಮಾಡಿದ್ದಾರೆ. ಇಲ್ಲಿ ಸುಮಾರು ಮಂದಿ ಬೆಳಿಗ್ಗೆ ಆಗುವಾಗ, ಸಂಜೆ ಆಗುವಾಗ ವಾಕಿಂಗ್ ಹೋಗ್ತಾರೆ. ಅಂದ್ರೆ ಆರಾಮ ಆಗ್ತದೆ. ಸಿಟಿಯ ಸೌಂಡ್ ಇಲ್ಲ, ಏನಿಲ್ಲ. ಮತ್ತೆ ನೀರು ನೋಡ್ತಾ ವಾಕಿಂಗ್ ಮಾಡ್ಬೋದು. ಹಾಗೆ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ, 3 ಕಡೆಯಿಂದ 3 ರೋಡು. ಇದು ಮೈಸೂರು KSRTC ಇಂದ 4 ಕಿಲೋಮೀಟರ್ ಇದೆ. ಹಾಗೆ ರೈಲ್ವೆ ಸ್ಟೇಷನ್ ಇಂದ ನೀವು ಬರುವುದಾದ್ರೆ 3 ಕಿಲೋಮೀಟರ್ ಒಳಗಡೆ ಬರ್ಬೋದು. ನಾನೀಗೆಲ್ಲ ಒಂದು ಸುತ್ತ ಹಾಕಿ ಹೊರಗಡೆ ಬರ್ತಾ ಇದ್ದೇನೆ. ಹೊರಗಡೆ ನೋಡಿ, ತರಕಾರಿ ಕೂಡ ಮಾರ್ತಾ ಇದ್ದಾರೆ. ಹಾಗೆ ಹೊರಗಡೆ ಬಂದ ನಂತರ ಈಗ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ಅದೇ ಹೋಟೆಲ್ಗೆ ಹೋಗಿ ಒಂದೆರಡು ದೋಸೆಯನ್ನ ತಗೊಂಡು ತಿಂತಾ ಇದ್ದೇನೆ. ನೋಡ್ತಿರ್ಬೋದು ನೀವು, ಎಲ್ಲ ದೋಸೆ ಅಲ್ಲ, ಒಂದೊಂದು ದೋಸೆ ತಿಂತಾ ಇದ್ದೇನೆ. ಹಾಗೆ ಅಲ್ಲಿಂದ ಬರುವಾಗ ರೋಡಲ್ಲಿ ನೋಡಿ ಫ್ರೆಶ್ ಪಪ್ಪಾಯ. ಎಷ್ಟೊಂದು ತಿಂತೇನಂತ ಅನ್ಸ್ಕೋಬೇಡಿ ನೀವು. ಈಗ ನಾವು ಎಲ್ಲ ತಿಂದು ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಒಂದು ಬಸವ ಬಂದಿತ್ತು, ಅದರ ಹಿಂದುಗಡೆ ಮುಟ್ಟು ನಮಸ್ಕಾರ ಮಾಡ್ತಾ ಇದ್ದೆ. ಅಂದ್ರೆ 3,000 ಕೋಟಿ ದೇವತೆಗಳು ಅಲ್ಲಿ ವಾಸವಾಗಿದ್ದಾರೆ ಅಂತ ನಂಬಿಕೆ. ಅಲ್ಲೇ ಮುಟ್ಟಿ ನಾವು ನಮಸ್ಕಾರ ಮಾಡುದು. ಆದ್ರೆ ಈ ಬಸವ ಮಾತ್ರ ಬಿಡ್ಲಿಲ್ಲ. ಎರಡೆರಡು ಸಾರಿ ಮುಟ್ಟುವಾಗ ಕೂಡ ಅದಕ್ಕೆ ಕೋಪ ಬರ್ತಾ ಇತ್ತು. ಕಡೆಗೆ ಅದರ ಹಣೆಯನ್ನ ಮುಟ್ಟಿ ನಮಸ್ಕಾರ ಮಾಡಿದೆ, ಆಶೀರ್ವಾದ ತಗೊಂಡೆ. 10,000 ಹಿಡ್ಕೊಂಡಿದ್ರು ನೋಡಿ, ಅದಕ್ಕೆ ಬಿಟ್ಟಿತ್ತು. ಇಲ್ಲದ್ರೆ ಅದು ಕೂಡ ಬಿಡ್ತಿರ್ಲಿಲ್ಲೇನ. ಹಾಗೆ ನಾವು ಪೇಟೆ ಎಲ್ಲ ಸುತ್ತಾಡಿ ಬರುವಂತ ಈಗ ಹೊರಟಿದ್ದೇವೆ. ನೋಡಿ, ಇದು ಮೈಸೂರು ಸಿಟಿ. ಇದು ಮೈಸೂರಿನ ಬಸ್ ಸ್ಟ್ಯಾಂಡ್, ಅಂದ್ರೆ ಗೌರ್ಮೆಂಟ್ ಬಸ್ ನಿಲ್ದಾಣ ಅಂತ ಕೂಡ ಹೇಳ್ತಾರೆ.
ಇಲ್ಲಿ ಎಲ್ಲ ಬಸ್ ಕೂಡ ಬರ್ತದೆ. ಎಲ್ಲವನ್ನ ನೋಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು. ನೀವು ಕೂಡ ನೋಡಿ. ಸುಮ್ನೆ ಹೀಗೆ ಎಲ್ಲ ತೋರಿಸ್ತಾ ಇದ್ದೇನೆ ನಾನು. ಈ ವ್ಲಾಗನ್ನ ನೋಡಿ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಲ್ಲವನ್ನ ನೋಡಿ ಈಗ ಹೊಟ್ಟೆ ಹಸಿವಾಗ್ತಾ ಇದೆ. ಹೋಟೆಲ್ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ RR ಹೋಟೆಲ್ ಅಂತ, RRR. ನೀವು ಮೈಸೂರು ಬಂದ್ರೆ ಈ ಹೋಟೆಲ್ ಅನ್ನೊಂದು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಸಿಗುವಂತಹ ಬಿರಿಯಾನಿ ತುಂಬಾ ಸೂಪರ್ ಆಗಿರ್ತದೆ. ನೀವು ಯಾರ ಹತ್ರ ಬೇಕಾದ್ರೂ ಕೇಳಿ, RRR ಹೋಟೆಲ್ ಅಂತ ಎಲ್ಲರೂ ಹೇಳ್ತಾರೆ. ನೀವು ಮೈಸೂರು ಬಂದ್ರೆ ಬಂದು ಒಮ್ಮೆ ಟೇಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಬಿರಿಯಾನಿ ಮತ್ತು ಚಿಕನ್ ಚಿಲ್ಲಿ ತಗೊಂಡು ನಾವು ಊಟ ಮಾಡಿ ಪುನಃ ವಾಪಸ್ ಹೋಗ್ತಾ ಇದ್ದೇವೆ ಈಗ. ನೋಡಿ ಇದು ಅರಮನೆಯ ಹಿಂದ್ಗಡೆ. ಇಲ್ಲಿ ಕುದುರೆಯ ಜಟಕಾ ಗಾಡಿ ಎಲ್ಲ ಬಾಡಿಗೆಗೆ ಸಿಗ್ತದೆ. ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಮಾತ್ರ. ಎಲ್ಲವನ್ನ ನೋಡ್ತಾ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ವಾಪಸ್. ಮೈಸೂರು ನೋಡ್ಲಿಕ್ಕೆ ತುಂಬಾ ಚಂದ. ನೀವು ಸಹ ನೋಡಿರ್ಬೋದು, ಅಥವಾ ಒಮ್ಮೆ ಬನ್ನಿ ಅವಕಾಶ ಸಿಕ್ಕಾಗ, ಮಿಸ್ ಮಾಡ್ಕೋಬೇಡಿ. ತುಂಬಾ ಚಂದ. ಆದ್ರೆ ಸ್ವಲ್ಪ ಚಳಿ ಜಾಸ್ತಿ ಇದೆ, ಅದು ಮಾತ್ರ ಇಲ್ಲಿ ತೊಂದರೆ. ಮತ್ತೆ ಫಿಶ್ ತಿನ್ನೋರಿಗಂತೂ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಫಿಶ್ಶಿನ ಪ್ರಾಬ್ಲಮ್ ಇದೆ, ಅಂದ್ರೆ ಇಲ್ಲಿ ಫಿಶ್ ಕಡಿಮೆ ತಿನ್ನುವುದು. ಹಾಗೆ ಎಲ್ಲವನ್ನ ನೋಡ್ತಾ ಈಗ ನಾವು ವಾಪಸ್ ಹೋಗ್ತಾ ಇದ್ದೇನೆ. ವಾಪಸ್ ಹೋಗುವಾಗ ದಾರಿಯಲ್ಲಿ ಒಂದು ಪಾನಿಪುರಿ ಅವ್ರು ಸಿಕ್ಕಿದ್ರು. ಇಲ್ಲಿ ಯಾವಾಗಲೂ ತಿಂತಾ ಇದ್ದೆ ನಾನು. ನೋಡಿ ಅಲ್ಲಿ ಕೂಡ ಒಮ್ಮೆ ತಿಂದು ನಿಮ್ಗೆ ಕೂಡ ಆಸೆ ಮಾಡಿಸುವಂತಾಯ್ತು. ನೋಡಿ ಬಾಯಿಗೆ ಹಾಕ್ತಾ ಇದ್ದೇನೆ. ಹಾಗೆ ಪಾನಿಪುರಿ ತಿಂದು ಮನೆಗೆ ಹೋಗಿ ಫ್ರೆಶ್ ಆಗಿ ಈಗ ರಾತ್ರಿ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಏನೆಲ್ಲ ತಿಂದ್ವಿ ಅಂತ ನೀವು ಒಮ್ಮೆ ನೋಡ್ಕೊಳ್ಳಿ. ಗಡದ್ದಾಗಿ ತಿಂದು ಕೊನೆಯಲ್ಲಿ ಲೈಮ್ ಜ್ಯೂಸ್ ಹಾಗೆ ಲೆಮನ್ ಟೀ ಅನ್ನು ಕುಡಿದು ಮಲ್ಕೊಂಡ್ವಿ ಮನೆಗೆ ಹೋಗಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೀಗ ಪ್ಯಾಕ್ ಮಾಡಿ ಮಂಗಳೂರಿಗೆ ಹೊರಡ್ತಾ ಇದ್ದೀವಿ. ಈ ವ್ಲಾಗನ್ನು ನೋಡಿ ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ವ್ಲಾಗನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.